ನೋಡಿ ಡೋರ ಸರ್ ತಮಗೆ ನಮಸ್ಕಾರ. ಇವತ್ತು ಗ್ರಾಮ ಪಂಚಾಯತಿ ಅವಧಿ ಮುಗಿದಿದೆ, ಎಲ್ಲರಿಗೂ ಬೀಳ್ಕೊಡುಗೆ ಕೊಟ್ಟಿದ್ದೀರಾ. ನಿಮಗೆ ಏನು ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಒಂದು ಮಾತಾಡಿ. ನಮಸ್ಕಾರ ಸರ್. ತಲಕಾಡು ಗ್ರಾಮ ಪಂಚಾಯತಿ ಈ ಒಂದು ಅವಧಿಯು ಸದಸ್ಯರ ಒಂದು ಅವಧಿಯು 7ನೇ ತಾರೀಕಿಗೆ ಮುಕ್ತಾಯಗೊಳ್ಳುತ್ತೆ ಸರ್. ಇವತ್ತು ಸಾಮಾನ್ಯ ಸಭೆ ಇತ್ತು. ಹಾಗೆಯೇ ಒಂದು ಎಲ್ಲರೂ ಕೂಡ ಗೌರವಪೂರ್ವಕವಾದ ಒಂದು ನೆನಪಿನ ಕಾಣಿಕೆ ಇದನ್ನು ನೀಡೋದ್ರ ಮೂಲಕ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನ ಗೌರವಿಸಲಾಯಿತು ಈ ದಿನ. ಮತ್ತು ಈ ಒಂದು ಸುಸಂದರ್ಭದಲ್ಲಿ ಅಂದರೆ ನಮ್ಮ RDPR ಇಲಾಖೆ ಈ ಒಂದು ಅವಧಿನಲ್ಲಿ ಮುಕ್ತಾಯಗೊಳ್ಳುತ್ತೆ. ನೆಕ್ಸ್ಟು ಒಂದು ಪೌರಾಡಳಿತ ಇಲಾಖೆ ಅಂದರೆ ಪಟ್ಟಣ ಪಂಚಾಯತಿಯಾಗಿ ತಲಕಾಡು ಗ್ರಾಮ ಪಂಚಾಯತಿ ಮೇಲ್ದರ್ಜೆಗಿರೋದ್ರಿಂದ ನೆಕ್ಸ್ಟು ಪೌರಾಡಳಿತ ಇಲಾಖೆಗೆ ಹಸ್ತಾಂತರ ಆಗುತ್ತೆ ಸರ್. ಹಸ್ತಾಂತರ ಪ್ರಕ್ರಿಯೆ ಆಗುತ್ತೆ. ಹಂಗಾಗಿ ಈ ದಿನ ನಾವು ಎಲ್ಲ ಅಂತಿಮ ಒಂದು ಸಾಮಾನ್ಯ ಸಭೆ ಇತ್ತು ಇವತ್ತು. ಸಾಮಾನ್ಯ ಸಭೆ ನಂತರ ಎಲ್ಲ ಸದಸ್ಯರ ಒಂದು ಇದರಲ್ಲಿ ಒಂದು ಗೌರವಪೂರ್ವಕ ನೆನಪಿನ ಕಾಣಿಕೆ ಸಿಬ್ಬಂದಿಗಳು, ಸದಸ್ಯರು ಮತ್ತು ಈ ಒಂದು 5 ವರ್ಷದಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಅಧಿಕಾರಿಗಳು ಕೂಡ ಒಂದು ಬೀಳ್ಕೊಡುಗೆ ಸಮಾರಂಭ, ಒಂದು ಗೌರವಪೂರ್ವಕ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ವಿ ಸರ್. ಸರ್, ಇದು ತಲಕಾಡು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ದೊಡ್ಡ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ. ಈ ಮೈಸೂರು ಜಿಲ್ಲೆಯಾದ್ಯಂತ ಈ ಬಿಲ್ಡಿಂಗ್ ನೋಡೋಕ್ಕೆ ಸಿಗಲ್ಲ. ಈ ಬಿಲ್ಡಿಂಗ್ನ ಒಂದು ನಿರ್ಮಾಣ ಮಾಡಿದ್ರ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ? ತಲಕಾಡು ಗ್ರಾಮ ಪಂಚಾಯತಿನಲ್ಲಿ ಸರ್ ಈ ಒಂದು ಅವಧಿನಲ್ಲಿ ನಮ್ಮ ಇಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾದ ಕೆಂಪಯ್ಯ ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಸದಸ್ಯರು ಗ್ರಾಮ ಪಂಚಾಯತಿಗೆ ಒಂದು ಉತ್ತಮ ಒಂದು ಆಡಳಿತಕ್ಕೆ ಒಂದು ಬಿಲ್ಡಿಂಗು ಅತಿ ಮುಖ್ಯ ಅಂತಂದ್ಬಿಟ್ಟು ಒಳ್ಳೆಯ ನಿರ್ಧಾರ ತಗೊಂಡು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಲಭ್ಯವಾಗ್ತಕ್ಕಂಥ ಒಂದು 28 ಲಕ್ಷ ರೂಗಳ ಅನುದಾನಗಳನ್ನ ಸದುಪಯೋಗಪಡಿಸ್ಕೊಂಡು, ಹಾಗೆಯೇ ಮತ್ತು ಮಾನ್ಯ ಶಾಸಕರು ಮತ್ತು ಸಂಸದರ ಅನುದಾನ, ಹಾಗೆಯೇ ಗ್ರಾಮ ಪಂಚಾಯತಿ 15ನೇ ಹಣಕಾಸು ಅನುದಾನ ಎಲ್ಲನೂ ಕೂಡ ಬಳಸ್ಕೊಂಡು ಒಂದು ಸುಭದ್ರವಾದ ಆಡಳಿತಕ್ಕೆ, ಒಂದು ಸುಭದ್ರವಾದ ಆಡಳಿತ ನಡೆಯಲು ಸುಭದ್ರವಾದ ಒಂದು ಕಟ್ಟಡಕ್ಕೆ ಅಧ್ಯಕ್ಷರಿಗಿರ್ಬೋದು ಸಪ್ರೇಟು, PD ಅವ್ರಿಗಿರ್ಬೋದು, ಉಪಾಧ್ಯಕ್ಷರಿಗಿರ್ಬೋದು ಮತ್ತು ಸದಸ್ಯರುಗಳ ಮೇಲೆ ಒಂದು ಉತ್ತಮವಾದ ಸಭಾಂಗಣ, ಮೀಟಿಂಗ್ ಹಾಲು ಏನಿದೆ ಅದು, ಮತ್ತು ಎಲ್ಲದೂ ಕೂಡ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣದ ವ್ಯವಸ್ಥೆ ಎಲ್ಲ ಒಂದು ಉತ್ತಮವಾದ ಒಂದು ಬಿಲ್ಡಿಂಗು ನಮ್ಮ ತಾಲೂಕಲ್ಲಿ ಕೂಡ ಎಲ್ಲೂ ಇಲ್ಲ. ಆ ಥರ ಒಂದು 2 ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ 2 ಹಾಲ್ಗಳನ್ನುವಂಥ ಒಂದು ಉತ್ತಮವಾದ ಬಿಲ್ಡಿಂಗ್ನ ಗ್ರಾಮ ಪಂಚಾಯತಿ ಒಂದು ಅವಧಿನಲ್ಲಿ ಸರ್ಕಾರದ ಎಲ್ಲ ಅನುದಾನ ಬಳಸ್ಕೊಂಡು ನಿಯಮಾನುಸಾರ ನಿರ್ಮಾಣ ಮಾಡಲಾಗಿದೆ. ಇದು ಪಟ್ಟಣ ಪಂಚಾಯತಿಯವರು ಕೂಡ ಸದುಪಯೋಗವಾಗುತ್ತೆ. ಮತ್ತು ಎಲ್ಲ ದಾಖಲಾತಿಗಳನ್ನು ನಾವು ಸುಭದ್ರವಾಗಿ ಇಡೋಕ್ಕೂ ಕೂಡ ಅನುಕೂಲವಾಗುತ್ತೆ. ಮತ್ತು ಗ್ರಾಮದಲ್ಲಿ ಸಭೆ ಸಮಾರಂಭಗಳು, ಮೀಟಿಂಗ್ಗಳು ಮಾಡೋಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಅನುಕೂಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಆಡಳಿತ ಅವಧಿಯಲ್ಲಿ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಸರ್ಕಾರಿ ಸವಲತ್ತುಗಳನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಿಮಗೆ ಎಷ್ಟು ಸಹಕಾರಿಯಾಗಿ ನಿಂತ್ಕೊಂಡಿದ್ದಾರೆ? ತಲಕಾಡು ಗ್ರಾಮ ಪಂಚಾಯತಿನಲ್ಲಿ ಒಟ್ಟು 25 ಜನ ಸದಸ್ಯರು. ಈ ಒಂದು ಅವಧಿನಲ್ಲಿ ನಾನು ಕೆಲಸ ಮಾಡಿದಂಥ ಒಂದು ಅವಧಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಈ ಒಂದು 2020ರಿಂದ 25ರ ಅವಧಿನಲ್ಲಿ ತುಂಬ ಯಂಗ್ ಸದಸ್ಯರುಗಳು ಕೂಡ ಆಯ್ಕೆಯಾಗಿದ್ದರು. ಮತ್ತು ಎಲ್ಲ ಡಿಗ್ರಿ ಮಾಡಿರ್ತಕ್ಕಂಥ ಎಜುಕೇಟೆಡ್, ಡಿಗ್ರಿ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅವರು, ಮತ್ತು ಕೆಲವೊಂದು ಇಲಾಖೆಗಳಲ್ಲಿ ತುಂಬ ಅನುಭವ ಒಂದು ನಿವೃತ್ತಿ ಆಗಿರ್ತಕ್ಕಂಥವ್ರು ಕೂಡ ಇಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದರು ಕೆಂಪಯ್ಯ ಅವರು. ಎಲ್ಲ ಒಂದು ಅನುಭವಗಳು ಮತ್ತು ಸಾಮಾಜಿಕ ಸೋಷಿಯಲ್ ಸರ್ವಿಸ್ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆಯ್ಕೆಯಾಗಿದ್ದರು. ಅದರಿಂದ ಈ ಒಂದು ಗ್ರಾಮದ ಒಂದು ಅಭಿವೃದ್ಧಿಗೆ ಒಂದು ಪೂರಕವಾಗಿ ಎಲ್ಲರೂ ಕೂಡ ಸದಸ್ಯರುಗಳು ಕೂಡ ಅವರು ಕೂಡ ಶ್ರಮಿಸಿದ್ದಾರೆ. ಅವ್ರ ಪೂರಕವಾಗಿ ನಾವು ಸರ್ಕಾರದ ನಿಯಮಗಳು, ಪಂಚಾಯತ್ ರಾಜ್ ಅಧಿನಿಯಮ ಏನಿದೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಈ ಒಂದು ಅವಧಿನಲ್ಲಿ ಶ್ರಮಿಸಿದ್ದೀವಿ. ಎಲ್ಲರೂ ಕೂಡ ಒಂದು ಗ್ರಾಮದ ಒಂದು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಇರ್ಬೋದು, ಒಂದು ಗ್ರಾಮಕ್ಕೆ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನ ತಲುಪಿಸುವಲ್ಲಿ ಎಲ್ಲ ಕೂಡ ನಮ್ಮ ಕೈ ಮೀರಿ ಎಷ್ಟು ಪ್ರಯತ್ನವಾಗಿದೆ ಅಷ್ಟು ಮಾಡಿದ್ದೀವಿ ಅಂತ ಸಂತೃಪ್ತಿ ಇದೆ ಸರ್. ಸರ್, ಇದು ತಲಕಾಡು ಐತಿಹಾಸಿಕ ಸ್ಥಳ, ಇದು ಏನಕ್ಕೆ ಯುನೆಸ್ಕೋಗೆ ಸೇರಲಿಲ್ಲ ನಮ್ಮ ಅಭಿಪ್ರಾಯ?
ತಲಕಾಡು ಒಂದು ಐತಿಹಾಸಿಕ ಒಂದು ಗಂಗರ ಒಂದು ಸಾಮ್ರಾಜ್ಯ ರಾಜಧಾನಿ ಆಗಿರ್ತಕ್ಕಂಥ ಒಂದು ಹಿಸ್ಟಾರಿಕಲ್ ಪ್ಲೇಸು. ತಲಕಾಡು ಮರಳುಗುಡ್ಡೆ ಇದು ಇಡೀ ವಿಶ್ವದಾದ್ಯಂತ ಒಂದು ಪರಿಚಿತವಾಗಿರ್ತಕ್ಕಂಥ ಒಂದು ಪ್ರಸಿದ್ಧ. ಇದು ಯುನೆಸ್ಕೋಗೆ ಸೇರಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಇದು ಮುಜರಾಯಿ ಇಲಾಖೆ ಅಂಡರ್ನಲ್ಲಿ ನಡೆದಿದೆ ಮತ್ತು ಪುರಾತತ್ವ ಇಲಾಖೆ ವ್ಯಾಪ್ತಿಗೂ ಕೂಡ ಸೇರಿದೆ. ಯುನೆಸ್ಕೋಗೆ ಸೇರಬೇಕಾದ್ರೆ ಅದರದೇ ಆದ ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳ ಅಡಿಯಲ್ಲಿ ಅದು ಆಗಬೇಕು. ಪುರಾತತ್ವ ಮತ್ತು ಮುಜರಾಯಿ ಇಲಾಖೆ ಅಂಡರ್ನಲ್ಲಿ ಈಗ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈಗ ಯುನೆಸ್ಕೋಗೆ ಸೇರಿಸ್ಬೇಕು ಅಂತಂದರೆ ಕೆಲವೊಂದು ವಿಶೇಷ ಆ ಒಂದು ದೇವಸ್ಥಾನದ ಒಂದು ಶೈಲಿಗಳಿರ್ಬೋದು, ಅದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಾಗುತ್ತೆ. ಆ ಒಂದು ಶೈಲಿನಲ್ಲಿ ಮುಂದಿನ ದಿನಗಳಲ್ಲಿ ಆಮೇಲೆ ಇನ್ನೂ ಕೆಲವೊಂದು ದೇವಾಲಯಗಳಿರ್ಬೋದು ಮತ್ತು ರಾಜಧಾನಿಯಲ್ಲಿ ಹಿಂದೆ ಇರ್ತಕ್ಕಂಥದ್ದು ಇನ್ನೂ ಕೂಡ ಮರಳಲ್ಲಿ ಕೆಲವೊಂದು ಇದೇ ಇರ್ಬೋದು. ಪೂರ್ಣ ಪ್ರಮಾಣದಲ್ಲಿ ಇದೆಲ್ಲ ಸಂಶೋಧನೆ ಆದರೆ ಅದು ಯುನೆಸ್ಕೋಗೆ ಸೇರೋಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಆಗ್ಬೋದು ಅಂತ ನಾವೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ಲರಿಗೂ ಬೀಳ್ಕೊಡುಗೆ ಕೊಟ್ರಿ, ಹಾಗೆ ಒಂದು ಭೋಜನ ವ್ಯವಸ್ಥೆ ಮಾಡಿದ್ವಿ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ವಿ. ಓಕೆ, ತಮಗೂ ಕೂಡ ತುಂಬ ಧನ್ಯವಾದಗಳು. ತಾವು ಕೂಡ ಈ ಒಂದು ಸುಸಂದರ್ಭದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮ 5 ವರ್ಷಗಳಲ್ಲಿ ತಾವು ಕೂಡ ಈ ಮೀಡಿಯಾ ಮೂಲಕ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಗ್ರಾಮ ಪಂಚಾಯತಿಗೆ ಸಹಕಾರಿಯಾಗಿ ನಿಂತಿದ್ದೀರಿ, ಪ್ರಚುರ ಪಡಿಸಿದ್ದೀರಿ. ತಾವು ಕೂಡ ಸ್ಪಂದಿಸಿದ್ದೀರಿ. ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್.